ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಭೂವರಾಹಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿತಾ ಹೋಗೋಣ. ಬೆಂಗಳೂರಿನಿಂದ ಸುಮಾರು 140 ಕಿಲೋಮೀಟರ್ ದೂರದಲ್ಲಿರುವ ಈ ಮಂಡ್ಯ ಜಿಲ್ಲೆಯ ಭೂವರಾಹಸ್ವಾಮಿ ದೇವಸ್ಥಾನಕ್ಕೆ ಎಂದಾದರೂ ಭೇಟಿ ನೀಡಿದ್ದೀರಾ? ವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ವರಾಹಸ್ವಾಮಿಯ ಈ ದೇವಾಲಯವು ಸುಮಾರು 2500 ವರ್ಷಗಳಿಗಿಂತ ಹೆಚ್ಚು ಹಳೆಯದು ಎಂದು ನಂಬಲಾಗಿದೆ. ಈ ಪ್ರದೇಶವನ್ನು ಪುಣ್ಯಕ್ಷೇತ್ರ ಅಥವಾ ಪವಿತ್ರ ಎಂದು ಪರಿಗಣಿಸಲಾಗಿದೆ. ಒಂದು ದಂತಕಥೆಯ ಪ್ರಕಾರ ರಾಜ 3ನೇ ವೀರ ಬಳ್ಳಾಳ ಈ ಕಾಡಿನಲ್ಲಿ ಬೇಟೆಯಾಡುವ ಸಮಯದಲ್ಲಿ ಒಂದು ಬಾರಿ ಕಳೆದು ಹೋದರು. ಆ ಸಮಯದಲ್ಲಿ ಒಂದು ದೊಡ್ಡ ಮರದ ನೆರಳಿನ ಕೆಳಗೆ ವಿಶ್ರಮಿಸುತ್ತಿದ್ದಾಗ ಮೊಲವನ್ನು ಬೆನ್ನಟ್ಟುವ ಬೇಟೆಯ ನಾಯಿಯು ಅವರ ಕಣ್ಣಿಗೆ ಬಿತ್ತು. ಅದನ್ನು ಹಿಂಬಾಲಿಸಿದ ವೀರ ಬಳ್ಳಾಳರಿಗೆ ಅಚ್ಚರಿಯೊಂದು ಉಂಟಾಯಿತು. ಅದೇನೆಂದರೆ ಮೊಲವು ಹಿಂತಿರುಗಿ ಆ ಕ್ರೂರ ನಾಯಿಯನ್ನು ಬೆನ್ನಟ್ಟಲು ಆರಂಭಿಸಿದ್ದು. ಈ ಘಟನೆ ಕಂಡ ರಾಜರು ಈ ಸ್ಥಳ ಅತ್ಯಂತ ಪವಿತ್ರವಿರಬಹುದೆಂದು ಮನಗಂಡರು. ಈ ಸ್ಥಳದ ಪರಿಶೀಲನೆಗೆ ಆಜ್ಞೆಯನ್ನು ಹೊರಡಿಸಿದಾಗ ಭೂಗರ್ಭದಲ್ಲಿ ವರಾಹನಾಥ ಸ್ವಾಮಿಯ ವಿಗ್ರಹವು ದೊರೆಯಿತು. ರಾಜನು ಅದನ್ನು ದೇವಸ್ಥಾನದಲ್ಲಿ ಸ್ಥಾಪಿಸಿದರು. ಇಂದಿಗೂ ಆ ರಾಜ ನಿರ್ಮಿಸಿದ ದೇವಾಲಯ ಹಾಗೂ ಶಾಸನಗಳನ್ನು ಇಲ್ಲಿ ಪರಿಶೀಲಿಸಬಹುದಾಗಿದೆ. ಈ ಆಲಯವು ಮಂಡ್ಯ ಜಿಲ್ಲೆಯ ಹೇಮಾವತಿ ನದಿಯ ತೀರದಲ್ಲಿನ ಕಲ್ಲಹಳ್ಳಿ ಗ್ರಾಮದಲ್ಲಿದೆ. ಹಲವಾರು ಪ್ರವಾಹಗಳು ಉಂಟಾದರೂ ಆಲಯವು ಭದ್ರವಾಗಿ ನೆಲೆ ನಿಂತಿದೆ. ಆಲಯವನ್ನು ಬೂದು ಕಲ್ಲುಗಳನ್ನು ಬಳಸಿ ಆಯತಾಕಾರದಲ್ಲಿ ನಿರ್ಮಿಸಲಾಗಿದೆ. ದೇವಾಲಯದ ಪ್ರಧಾನ ದೇವರಾದ ಶ್ರೀ ಭೂವರಾಹನಾಥ ಸ್ವಾಮಿ ವಿಷ್ಣುವಿನ 3ನೇ ಅವತಾರವಾಗಿದೆ. ಇಲ್ಲಿನ ಸ್ವಾಮಿಯನ್ನು ಪ್ರಳಯವರಾಹನಾಥ ಸ್ವಾಮಿ ಮತ್ತು ಆದಿವರಾಹ ಮಹರ್ಷಿ ಎಂದು ಸಹ ಕರೆದು ಪೂಜಿಸಲಾಗುತ್ತದೆ. ಮೂರ್ತಿಯು ಗೌತಮ ಮುನಿಯಿಂದ ಸ್ಥಾಪಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ. ಇಲ್ಲಿನ ಭೂವರಾಹನಾಥ ಸ್ವಾಮಿಯ ವಿಗ್ರಹವು ಸುಮಾರು 15 ಅಡಿ ಎತ್ತರವಿದ್ದು ಸುಖಾಸನದ ಭಂಗಿಯಲ್ಲಿದೆ. ನೆಲವನ್ನು ಸ್ಪರ್ಶಿಸುವ ಒಂದು ಕಾಲು ಇನ್ನೊಂದು ಕಾಲು ಮಡಚಿಕೊಂಡಿರುವ ಭಂಗಿಯಲ್ಲಿ ಕಂಡುಬರುತ್ತದೆ. ಈ ವಿಶೇಷವಾದ ವಿಗ್ರಹವು ಸಾಲಿಗ್ರಾಮದ ಕಪ್ಪು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಸ್ವಾಮಿಯ ಮಡಚಿದ ಕಾಲಿನ ತೊಡೆಯ ಮೇಲೆ ದೇವತೆ ಭೂದೇವಿ ವಿರಾಜಮಾನಳಾಗಿ ಕೂತಿದ್ದಾಳೆ. ಭೂದೇವಿ ವಿಗ್ರಹವು 3.5 ಅಡಿ ಎತ್ತರದಲ್ಲಿದೆ. ವರಾಹನಾಥ ಸ್ವಾಮಿಯ ಮೇಲ್ಭಾಗದ ಕೈಗಳು ಶಂಖ ಚಕ್ರಗಳನ್ನು ಹಿಡಿದಿದ್ದರೆ ಸ್ವಾಮಿಯ ಎಡಗೈ ಭೂದೇವಿಯನ್ನು ಸುತ್ತಿದೆ. ಭೂದೇವಿಯು ಕರಂದ ಮುಕುಟ ಧರಿಸುತ್ತಿದ್ದರೆ ವರಾಹನಾಥ ಸ್ವಾಮಿಯು ಮುಕುಟವನ್ನು ಧರಿಸಿದ್ದಾರೆ. ಸುದರ್ಶನ ಚಕ್ರವನ್ನು ವಿಗ್ರಹದ ಹಿಂದೆ ಕೆತ್ತಲಾಗಿದೆ. ಸ್ವಾಮಿಯ ಎಡಗೈಯು ಭೂದೇವಿಯನ್ನು ಅಪ್ಪಿಕೊಂಡಿದೆ ಮತ್ತು ಕೆಳ ಬಲಗೈ ಅಭಯ ಮುದ್ರೆಯಲ್ಲಿದೆ. ವರಾಹನಾಥ ಸ್ವಾಮಿಯು ಕಿರೀಟ ಮುಕುಟ ಮತ್ತು ಭೂದೇವಿಯು ಕರದ ಮುಕುಟವನ್ನು ಧರಿಸಿದ್ದಾರೆ. ಈ ಮೂರ್ತಿಯು ಶಿಲ್ಪಾರಿನ ಜ್ಞಾನವು ಶ್ಲಾಘನೀಯವಾಗಿದೆ. ಇಲ್ಲಿ ವರಾಹ ಜಯಂತಿಯ ದಿನದಂದು ಪ್ರಮುಖ ಉತ್ಸವವು ಜರುಗುತ್ತದೆ. ದೇವಾಲಯದ ಬಳಿ ಇರುವ 1334ರ ಶಿಲಾಶಾಸನದ ಪ್ರಕಾರ ಮಹಾಪ್ರಧಾನ ಆದಿಸಿಂಗೆ ನಾಯಕರು ಕಲ್ಲಹಳ್ಳಿ ಗ್ರಾಮವನ್ನು ಅಗ್ರಹಾರವಾಗಿಸಿ ರಾಣಿ ದೇವಮಲದೇವಿಯ ಹೆಸರಿನಲ್ಲಿ ದೇವಲಾಪುರ ಎಂದು ನಾಮಕರಣ ಮಾಡಿ ರಾಜಗುರು ಗುಮ್ಮಟದೇವನಿಗೆ ದಾನ ಮಾಡಿರುವುದಾಗಿ ತಿಳಿಸುತ್ತದೆ. ಶಾಸನದಲ್ಲಿ ಸೂರ್ಯ, ಚಂದ್ರ, ಕಮಂಡಲ, ದೀಪಮಾಲೆ, ಕಂಬ, ಅರ್ಧ ಮಾನವ ಹಾಗೂ ಅರ್ಧ ಬೇರುಂಡ ಪಕ್ಷಿ ಕೆತ್ತನೆಯಿದ್ದು ಪಂಜ ಮೇಲೆತ್ತಿ ಗರ್ಜಿಸಿರುವ ಹುಲಿಯ ಕೆತ್ತನೆಯು ಅದ್ಭುತವಾಗಿದೆ. ಈ ಮೊದಲು ಈ ರೀತಿಯಾಗಿ ಸಣ್ಣದಾಗಿ ಇದ್ದ ದೇವಾಲಯವನ್ನು ಸಂಪೂರ್ಣವಾಗಿ ಹೊಸದಾಗಿ ಭವ್ಯವಾಗಿ ನಿರ್ಮಾಣ ಮಾಡುವ ಕಾರ್ಯವನ್ನು ಮೈಸೂರಿನ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಸ್ವಾಮಿ ಮಠದವರು ಊರಿನ ದೇವಾಲಯದ ಪುನರ್ನಿರ್ಮಾಣದ ಹೊಣೆಯನ್ನು ಹೊತ್ತಿದ್ದು ತಿರುಮಲ ತಿರುಪತಿಯ ಮಾದರಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಮಾಡಲು ನಿಶ್ಚಯಿಸಲಾಗಿದೆ. 108 ಕಂಬಗಳ ಮುಖಮಂಟಪ, 150 ಅಡಿ ಎತ್ತರದ ಬೃಹತ್ ರಾಜಗೋಪುರದ ನಿರ್ಮಾಣವೂ ಸೇರಿದಂತೆ ದೇವಾಲಯವನ್ನು ವಾಸ್ತು ಪ್ರಕಾರವಾಗಿ ವಿಸ್ತರಣಾ ಕೆಲಸವನ್ನು ಸುಮಾರು 50 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಡೆಸಲಾಗುತ್ತಿದ್ದು ಅದಕ್ಕೆ ಪೂರಕವಾಗಿ ಕಲ್ಲಿನ ಕಂಬಗಳು ಈಗಾಗಲೇ ಶ್ರೀ ಕ್ಷೇತ್ರಕ್ಕೆ ತರಲಾಗಿದ್ದು ಅದರ ಕೆತ್ತನೆ ಕೆಲಸಗಳು ನಿರಂತರವಾಗಿ ಭರದಿಂದ ಹಲವಾರು ವರ್ಷಗಳಿಂದಲೂ ನಡೆಯುತ್ತಲಿದೆ.
ನಿರ್ಮಾಣವಾಗುತ್ತಿರುವ ಈ ದೇವಾಲಯವನ್ನು ಹೊರಗಿನಿಂದ ನೋಡಿದವರಿಗೆ ಇಷ್ಟು ದೊಡ್ಡದಾದ ಭವ್ಯವಾದ ಮೂರ್ತಿ ಒಳಗಡೆ ಇರಬಹುದು ಎನ್ನುವ ಕಲ್ಪನೆಗೂ ಸಿಗದಂತಿರುವ ಈ ಬೃಹದಾಕಾರದ ಸಾಲಿಗ್ರಾಮ ಕೃಷ್ಣಶಿಲೆಯ ನಯನ ಮನೋಹರ ಸ್ವಾಮಿಯು ಬೇಡಿ ಬಂದ ಭಕ್ತರ ಹರಕೆಗಳನ್ನು ನೆರವೇರಿಸುವ ವೈಕುಂಠವೆಂದೇ ಪ್ರಖ್ಯಾತವಾಗಿದೆ. ಭೂವ್ಯಾಜ್ಯಗಳನ್ನು ಪರಿಹರಿಸುವ ಸ್ವಂತ ಸೂರನ್ನು ಹೊಂದಬೇಕೆಂಬ ಕನಸನ್ನು ಹೊತ್ತಿರುವ ಭಕ್ತರು ಹಾಗೂ ಮಧ್ಯಮ ವರ್ಗದ ಜನರ ಕರುಣಾಮಯಿಯಾಗಿರುವ ಭೂವರಾಹನಾಥ ಸ್ವಾಮಿಯು ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತಾ ಹೇಮಾವತಿ ನದಿಯ ದಡದಲ್ಲಿಯೇ ಅನಾದಿ ಕಾಲದಿಂದಲೂ ನೆಲೆಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಇಂತಹ ಪುರಾಣ ಪ್ರಸಿದ್ಧವಾದ ಕಲ್ಲಹಳ್ಳಿಯ ಭೂವರಾಹನಾಥ ಸ್ವಾಮಿಗೆ ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷ ಅಭಿಷೇಕ ಹಾಗೂ ಪೂಜೆ ಪುನಸ್ಕಾರಗಳು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಜರುಗಿದ್ದು ವಿಶೇಷವಾಗಿತ್ತು. 1,000 ಲೀಟರ್ ಹಾಲು, 500 ಲೀಟರ್ ಕಬ್ಬಿನ ಹಾಲು, 500 ಲೀಟರ್ ಎಳನೀರು, ಜೇನುತುಪ್ಪ, ಮೊಸರು, ಹಸುವಿನ ತುಪ್ಪ, ಶ್ರೀಗಂಧ, ಅರಿಶಿನ ಹಾಗೂ ಪವಿತ್ರ ಗಂಗಾಜಲದಿಂದ ಅಭಿಷೇಕ ಮಾಡಿ ಗುಲಾಬಿ, ಮಲ್ಲಿಗೆ, ಸೇವಂತಿಗೆ, ಜಾಜಿ, ಕನಕಾಂಬರ, ಸಂಪಿಗೆ, ಪನ್ನೀರು ಹೂವು, ಕಮಲ, ಸೂಜಿ ಮಲ್ಲಿಗೆ, ತುಳಸಿ, ಪವಿತ್ರ ಪತ್ರೆಗಳು, ಮುರುಘ, ದವನ ಸೇರಿದಂತೆ 58 ಬಗೆಯ ಪತ್ರೆಗಳು ಮತ್ತು ಪುಷ್ಪಗಳಿಂದ ಅಭಿಷೇಕ ಮಾಡಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ದೇವಾಲಯದ ಪಕ್ಕದಲ್ಲೇ ಹರಿಯುವ ಹೇಮಾವತಿ ನದಿಯ ದಂಡೆಯಲ್ಲಿರುವ ಹಲವಾರು ಬಗೆಯ ನೀರು, ಹಕ್ಕಿಗಳು ಮತ್ತು ಅಕ್ಕಪಕ್ಕದ ಹಸಿರಿನ ಗದ್ದೆಗಳಲ್ಲಿ ಕಾಣಸಿಗುವ ಬಗೆ ಬಗೆಯ ಜಾತಿಯ ಪಕ್ಕಿಗಳು, ಹಕ್ಕಿಗಳು ನೋಡುಗರ ಮೈಮನವನ್ನು ತಣಿಸುತ್ತದೆ. ತಮ್ಮ ಕೆಲಸದ ಮಧ್ಯೆ ಅಲ್ಪ ಸಮಯ ಮಾಡಿಕೊಂಡು ಭೂವರಾಹ ಸ್ವಾಮಿಯ ದರ್ಶನ ಪಡೆದು ಪಾವನರಾಗೋಣ. ಹಿಂತಿರುಗುವ ಮಾರ್ಗದಲ್ಲಿ ಕನ್ನಂಬಾಡಿ ಕಟ್ಟೆ ಕಟ್ಟುವ ಸಮಯದಲ್ಲಿ ಮುಳುಗಡೆಯಾಗಿದ್ದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಟ್ರಸ್ಟ್ ಅವರು ಜತನದಿಂದ ಹಿನ್ನೀರಿನ ನದಿಯ ತಟಕ್ಕೆ ಸ್ಥಳಾಂತರಿಸಿ ಮೂಲ ದೇವಾಲಯಕ್ಕೆ ಕಿಂಚಿತ್ತೂ ಧಕ್ಕೆಯಾಗದಂತೆ ಅತ್ಯದ್ಭುತವಾಗಿ ನಿರ್ಮಿಸಿರುವ ನೂತನ ದೇವಾಲಯವನ್ನು ನೋಡಿಕೊಂಡು ಶ್ರೀರಂಗಪಟ್ಟಣದ ಮೂಲಕ ಬೆಂಗಳೂರನ್ನು ತಲುಪಬಹುದಾಗಿದೆ. ಇದೆಲ್ಲದಿದ್ದರೆ ಬಂದ ದಾರಿಯಲ್ಲಿಯೇ ಪಾಂಡವಪುರ ತಲುಪಿ ಅಲ್ಲಿಂದ ಉತ್ತರಾಭಿಮುಖವಾಗಿ 10-15 ಕಿಲೋಮೀಟರ್ ದೂರದಲ್ಲಿರುವ ಇತಿಹಾಸ ಪ್ರಸಿದ್ಧ ಕೆರೆ ತೊಂಡನೂರು ಮತ್ತು ಅಲ್ಲಿಂದ ನಾಗಮಂಗಲದ ಶ್ರೀ ಸೌಮ್ಯಕೇಶವನ ದರ್ಶನ ಪಡೆದು ಬೆಳ್ಳೂರು, ಯಡೆಯೂರು ಮತ್ತು ಕುಣಿಗಲ್ ಮುಖಾಂತರ ಬೆಂಗಳೂರನ್ನು ತಲುಪಬಹುದು. ಇನ್ನೇಕೆ ತಡ, ವಾರಾಂತ್ಯದಲ್ಲಿ ಈ ಎಲ್ಲ ರಮಣೀಯ ಕ್ಷೇತ್ರಗಳಿಗೆ ಭೇಟಿ ನೀಡಿ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ಸ್ನೇಹಿತರೆ, ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಕಲ್ಲಹಳ್ಳಿ ಭೂವರಾಹಸ್ವಾಮಿ ದೇವಾಲಯವು ಅಪರೂಪದ ಇತಿಹಾಸ, ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ಭೂಮಿ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಶಕ್ತಿ ಹೊಂದಿರುವ ಭಕ್ತರ ಪಾಲಿಗೆ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಪುಣ್ಯಕ್ಷೇತ್ರವಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಧನ್ಯವಾದಗಳು.